ಹಾಗಂತ ಅಜಿತ್ ಪವಾರ್ ಸುಮ್ಮನೆ ಇರ್ತಾರ? ಅಕಸ್ಮಾತ್ ಏನಾದ್ರೂ ಮಂತ್ರಿ ಸ್ಥಾನ ಕೊಡದೆ ಹೋದ್ರೆ? ಎನ್ಡಿಎ ಕೂಟದಲ್ಲಿ ಮಂತ್ರಿ ಸ್ಥಾನಕ್ಕೆ ಲಾಬಿ ಸಹಜವಾಗಿದ್ದು ಕೇಂದ್ರದಲ್ಲಿ ನಮಗೂ ಕೂಡ ಒಂದು ಮಂತ್ರಿ ಸ್ಥಾನ ನೀಡಬೇಕು ಅಂತ ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಜಿತ್ ಪವಾರ್ ಬಣಕ್ಕೆ ಸಂಬಂಧಪಟ್ಟ ಹಾಗಿನ ಎನ್ಸಿಪಿಯ ಮುಖ್ಯಸ್ಥ ಅಜಿತ್ ಪವಾರ್ ಶಿವಸೇನೆಗೆ ಹೆಂಗ್ ಕೊಡ್ತಾ ಇದ್ದಾರೋ ನಮಗೂ ಕೂಡ ಅದೇ ರೀತಿಯಾಗಿ ಮಂತ್ರಿ ಸ್ಥಾನ ಬೇಕು, 5 ದಿನ ಕಾಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ಧ ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ಎನ್ಸಿಪಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡದೆ ಹೋದ್ರೆ ಮುಂದಿನ ದಿನದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ದಿನ ನಿಮ್ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಅಂದ್ರೆ ಅಷ್ಟು ಸುಲಭವಾಗಿ ಬಿಜೆಪಿ ಎನ್ಸಿಪಿ ಅಜಿತ್ ಪವಾರ್ ಬಣಕ್ಕೆ ಸೊಪ್ಪು ಹಾಕುತ್ತಾ ಅನ್ನುವಂಥದ್ದು ಈಗಿರುವಂಥ ವಿಚಾರ. ಯಾಕಂತಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಎನ್ಸಿಪಿ ಜೊತೆಗಿನ ಮೈತ್ರಿ ಬಿಜೆಪಿಗೆ ಬಹಳ ಅನುಕೂಲ ತಂದು ಕೊಟ್ಟಂಗಿಲ್ಲ. ವೋಟ್ ಶೇರ್ ವಿಚಾರ ಮತ್ತೊಂದು ಬಂದಂಥ ಸಂದರ್ಭದಲ್ಲೂ ಕೂಡ ಏನು ಅಜಿತ್ ಪವಾರ್ ಅವ್ರ ಪತ್ನಿಯನ್ನು ಕೂಡ ಗೆಲ್ಲಿಸ್ಕೊಂಬರಕ್ಕಾಗಲಿಲ್ಲ. ಅದರ ಜೊತೆಗೇ ಅವರ ಪರ್ಫಾರ್ಮೆನ್ಸ್ ಕೂಡ ಏನು ಒಳ್ಳೆ ರೀತಿಯಾಗಿ ಈ ಸಲ ಮಹಾರಾಷ್ಟ್ರದಲ್ಲಿ ಇಲ್ಲ. ಹೀಗಾಗಿ ಅದು ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆಯನ್ನು ಕೂಡ ತಂದಿಟ್ಟಿದೆ. ಈ ಕಾರಣಕ್ಕಾಗಿಯೇ ಬೇರೆ ಬೇರೆ ತೆರನಾದಂಥ ಮೈತ್ರಿ ಲೆಕ್ಕಾಚಾರವನ್ನ ಮುಂಬರುವಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಬಿಜೆಪಿ ಹಾಕಬೇಕಾದಂಥದ್ದು ಅನಿವಾರ್ಯತೆಯೂ ಕೂಡ ಇದೆ. ಯಾಕಂತಂದ್ರೆ ಸದ್ಯದಲ್ಲೇ ಮಹಾರಾಷ್ಟ್ರದಲ್ಲಿ ಲೋಕಸಭಾ ವಿಧಾನಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಹೀಗಾಗಿ ಅಜಿತ್ ಪವಾರ್ ಅವರಿಗೆ ಯಾವ ರೀತಿಯಾಗಿ ಮೈತ್ರಿಯಲ್ಲಿ ಅವರಿಗೆ ಪ್ರಾಶಸ್ತ್ಯತೆ ಇರುತ್ತೆ ಅಥವಾ ಅವ್ರನ್ನ ಹೇಗೆ ನಡೆಸ್ಕೊಳ್ತಾರೆ, ಅವ್ರಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಏನು, ಇದೆಲ್ಲವೂ ಕೂಡ ಇದೀಗ ಗೊತ್ತಾಗ್ತಾ ಹೋಗುತ್ತೆ. ಅದು ಈ ಸಂಪುಟದಲ್ಲಿ ಏನಾದರೂ ಅವರಿಗೆ ಒಂದು ಸ್ಥಾನನೂ ಕೂಡ ಕೊಡದೆ ಹೋದರೆ ಎಲ್ಲಿಡ್ತಾರೆ ಇವ್ರನ್ನ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿನೇ ಅಜಿತ್ ಪವಾರ್ ಅವರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು, ಇಲ್ಲದೆ ಹೋದರೆ ಮುಂದಿನ ನಿರ್ಧಾರ ಪ್ರಕಟಿಸ್ತೀವಿ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ಯಾರ್ಯಾರಿಗೆ ಮೋದಿ ಸಂಪುಟದಲ್ಲಿ ಸಚಿವಗಿರಿ ಸಿಗುತ್ತೆ ಅನ್ನುವಂಥದ್ದು ಸಹಜವಾಗಿ ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಯಾವ ಮಾನದಂಡ ಅನ್ನುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಹೌದು ಪ್ರಾದೇಶಿಕವಾಗಿರ್ಬೋದು, ಆಮೇಲೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕ್ಯಾಸ್ಟ್ ವಿಚಾರವಾಗಿ ಲೆಕ್ಕಾಚಾರ ಇದೆ. ಹಾಗೆ ಎನ್ಸಿಪಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ತಪ್ಪು ಬಿಡುತ್ತಾ? ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಇದಕ್ಕೆ ಸಂಬಂಧಪಟ್ಟಂಗೆ ಸುಳಿವನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪ್ರಫುಲ್ ಪಟೇಲ್ ಅವರು ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಮೈತ್ರಿಕೂಟದ ಜೊತೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ. ಈಗ ಸರ್ಕಾರ ರಚನೆ ವೇಳೆ ಕೆಲ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. ಒಂದು ಪಕ್ಷಕ್ಕಾಗಿ ಮಾನದಂಡವನ್ನ ತಿರುಚೋದಕ್ಕೆ ಆಗೋದಿಲ್ಲ. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಎನ್ಸಿಪಿಗೆ ಮಂತ್ರಿ ಸ್ಥಾನ ನಂತರದಲ್ಲಿ ಸಿಗ್ಬೋದು, ವಿಸ್ತರಣೆಯ ಸಂದರ್ಭದಲ್ಲಿ ಸಿಗ್ಬೋದು ಅಂತೇಳಿ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಇದೀಗ ಸುಳಿವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಎನ್ಸಿಪಿ ಏನ್ ಬಹಳ ಬಿಜೆಪಿಗೆ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇಲ್ಲ ಅವ್ರ ಜೊತೆಗಿನ ಮೈತ್ರಿ. ಸೊ ಹಾಗಾಗಿ ಅವ್ರಿಗೆ ಸಿಗುವಂತ ಸಚಿವಗಿರಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇದೆ. राष्ट्रवादी काँग्रेसला आमच्या वतीनं किंवा सरकारच्या वतीनं एक जागा ऑफर करण्यात आली होती. राज्यमंत्री स्वतंत्र प्रभार अशा प्रकारे ही जागा त्यांना देण्यात आली होती. परंतु त्यांचा आग्रह असा होता की आमच्याकडनं